ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಒಂದು ಊರಲ್ಲಿ ಒಂದು ಕುಟುಂಬ. ಆ ಕುಟುಂಬದಲ್ಲಿ 6 ಜನ ಇರ್ತಾರೆ. ತಂದೆ, ತಾಯಿ ಹಾಗೂ 4 ಜನ ಮಕ್ಕಳು. 2 ಗಂಡು ಮಕ್ಕಳು ಇರ್ತಾರೆ, 2 ಹೆಣ್ಮಕ್ಳು ಇರ್ತಾರೆ. 2 ಹೆಣ್ಮಕ್ಳಿಗೆ ಮದುವೆಯಾಗಿರುತ್ತೆ. ದೊಡ್ಡವಳು ಸುನಂದ, ಚಿಕ್ಕವಳು ಸುರೇಖಾ. ದೊಡ್ಡವನ ಹೆಸರು ಅನಿಲ್, ಚಿಕ್ಕವನು ಅಜಿತ್. 4 ಜನ ಅಕ್ಕ ತಮ್ಮಂದಿರು ತುಂಬಾ ಚೆನ್ನಾಗಿರ್ತಾರೆ. ಸುನಂದಾಗೆ ಒಬ್ಬಳು ಮಗಳು, ಅವಳ ಹೆಸರು ವಿಮಲಾ. ತುಂಬ ಒಳ್ಳೆಯ ಹುಡುಗಿ. ಅನಿಲ್ಗೆ ಮದುವೆಯಾಗಿರುತ್ತೆ. ಮನೆಯಲ್ಲಿ ಅಜಿತ್ಗೂ ಮತ್ತು ವಿಮಲಾಗೂ ಮದುವೆ ಮಾಡಬೇಕು ಅಂತ ಮಾತಾಡ್ತಾರೆ. ಆಗ ಮನೆಯಲ್ಲಿ ಎಲ್ಲರೂ ಅಜಿತ್ನ ಕೇಳ್ತಾರೆ, ನಿನಗೆ ವಿಮಲಾನ ಮದುವೆಯಾಗೋಕ್ಕೆ ಇಷ್ಟ ಇದೆಯಾ ಅಂತ ಕೇಳ್ತಾರೆ. ಆಗ ಅಜಿತ್ ಹೇಳ್ತಾನೆ, ನನಗೆ ವಿಮಲಾನ ಮದುವೆಯಾಗೋಕ್ಕೆ ಇಷ್ಟ ಇದೆ ಅಂತಾನೆ. ಹಾಗೆ ವಿಮಲಾನು ಕೇಳ್ತಾರೆ ಮನೆಯಲ್ಲಿ. ಅವಳು ಕೂಡ ಹೇಳ್ತಾಳೆ, ಅಜಿತ್ನ ಮದುವೆಯಾಗೋಕ್ಕೆ ನನಗೂ ಇಷ್ಟ ಇದೆ ಅಂತ ಹೇಳ್ತಾಳೆ. ಅಜಿತ್ ಆರ್ಮಿಲಿ ಕೆಲಸ ಮಾಡ್ತಿರ್ತಾನೆ. ವಿಮಲಾ ಅಜಿತ್ ಮದುವೆ ಫಿಕ್ಸ್ ಮಾಡ್ತಾರೆ. ಇಬ್ಬರು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಅದರಲ್ಲೂ ವಿಮಲಾಗೆ ಅಜಿತ್ ಅಂದರೆ ಅವಳ ಪ್ರಾಣ. ವಿಮಲಾ ಅಂತೂ ಅಜಿತ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ತಾಳೆ. ಅಜಿತ್ ಅಂದರೆ ಅವಳು ಉಸಿರು, ಅಷ್ಟೊಂದು ಪ್ರೀತಿ ಮಾಡ್ತಾ ಇರ್ತಾಳೆ. ಅಜಿತ್ ಕೂಡ ವಿಮಲಾನ ತುಂಬ ಪ್ರೀತಿ ಮಾಡ್ತಾ ಇರ್ತಾನೆ. ಹೀಗೆ ಇರುವಾಗ ಇಬ್ಬರಿಗೆ ಮದುವೆಯಾಗುತ್ತೆ. ಇಬ್ಬರು ತುಂಬ ಖುಷಿಯಾಗಿ ಸಂತೋಷದಿಂದ ಜೀವನ ಮಾಡ್ತಾರೆ. ಅಜಿತ್ ತಾಯಿಗೆ ಹುಷಾರಿರಲ್ಲ, ಅವಳಿಗೆ ರೆಸ್ಟ್ ಹೇಳ್ತಾರೆ. ಆಗ ದೊಡ್ಡ ಮಗ ಹೇಳ್ತಾನೆ, ನನಗೆ ತಾಯಿನ ನೋಡ್ಕೊಳ್ಳೋಕ್ಕೆ ಆಗಲ್ಲ, ನಾನು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬೇರೆ ಮನೆಗೆ ಹೋಗ್ತೀನಿ ಅಂತ ಮನೆಯಲ್ಲಿ ತುಂಬ ದೊಡ್ಡ ಜಗಳ ಮಾಡಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬೇರೆ ಮನೆ ಮಾಡಿ ಹೋಗ್ತಾನೆ. ಈಗ ತಾಯಿನ ನೋಡ್ಕೊಳ್ಳೋದು ಅಜಿತ್ ಮತ್ತು ವಿಮಲಾ ನೋಡ್ಕೋಬೇಕಾಗುತ್ತೆ. ಅಜಿತ್ ಆರ್ಮಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಆಗ ಅವನು ತನ್ನ ಹೆಂಡತಿ ವಿಮಲಾಗೆ ಹೇಳ್ತಾನೆ, ನಾನು ಆರ್ಮಿಗೆ ಹೋಗ್ತೀನಿ, ನೀನು ನನ್ನ ತಾಯಿನ ನೋಡ್ಕೊಳ್ಳೋಕ್ಕೆ ಇಲ್ಲಿ ಇರು ಅಂತಾನೆ. ಆದರೆ ವಿಮಲಾಗೆ ಅಜಿತ್ನ ಬಿಟ್ಟಿರೋದು ಅಂದರೆ ತುಂಬ ಕಷ್ಟ. ಆದರೂ ವಿಮಲಾ ಅಜಿತ್ಗೆ ಹೇಳ್ತಾಳೆ, ನಾನು ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ನೀವು ಹುಷಾರಾಗಿ ಹೋಗಿ ಬನ್ನಿ ಅಂತ ಗಂಡನಿಗೆ ಹೇಳ್ತಾಳೆ. ಅವನು ಸರಿ ಅಂತ ಹೇಳ್ತಾನೆ. ಆದರೆ ವಿಮಲಾ ತನ್ನ ಗಂಡನಂದರೆ ಅಜಿತ್ ಅಂದರೆ ಅವಳಿಗೆ ತುಂಬ ಪ್ರೀತಿ. ವಿಮಲಾ ಹಾಗೆ ತನ್ನ ಅತ್ತೆ ಆರೋಗ್ಯ ನೋಡ್ತಾ ಇಲ್ಲೇ ಇರ್ತಾಳೆ. ವಿಮಲಾ ತುಂಬ ಅಜಿತ್ನ ತುಂಬಾ ಪ್ರೀತಿ ಮಾಡ್ತಿಳು. ಆದರೆ ತುಂಬ ದಿನ ಆದರೂ ಅಜಿತ್ ವಿಮಲಾನ ನೋಡೋಕ್ಕೆ ಬರಲ್ಲ, ಒಂದು ಫೋನು ಮಾಡಲ್ಲ. ವಿಮಲಾ ಫೋನ್ ಮಾಡ್ರು ಮಾತಾಡೋದೇ ಬಿಟ್ಟ. ವಿಮಲಾ ತುಂಬ ಚಿಂತೆ ಮಾಡೋಕ್ಕೆ ಶುರು ಮಾಡಿಳು. ಸ್ವಲ್ಪ ದಿನಗಳ ಬಳಿಕ ಅಜಿತ್ ಊರಿಗೆ ಬಂದ. ವಿಮಲಾಗೆ ತುಂಬ ಖುಷಿಯಾಯಿತು, ನನ್ನ ಗಂಡ ವಾಪಸ್ ಬಂದ ಅಂತ ವಿಮಲಾ ತುಂಬಾ ಖುಷಿಪಟ್ಲು. ಆದರೆ ಅಜಿತ್ ಆರ್ಮಿಯಿಂದ ಬರುವಾಗ ವಿಮಲಾಗೆ ಒಂದು ದೊಡ್ಡ ಶಾಕ್ ತಂದಿದ್ದ. ಅಜಿತ್ ವಿಮಲಾಗೆ ಹೇಳಿರೋ ಶಾಕ್ ವಿಮಲಾ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.